ಹಲೋ, ನಾನು ನಿಮ್ ಸೌಮ್ಯ ಮೇಕಪ್ ಆರ್ಟಿಸ್ಟ್ ಅಂಡ್ ಮೇಕಪ್ ಎಜುಕೇಟರ್. ನಮ್ಮ ಸ್ಟುಡಿಯೋ ಗೊತ್ತಲ್ಲ, ಸಕ್ಕರೆ ನಾಡು ಮಂಡ್ಯದಲ್ಲಿ 9 ಬ್ಯಾಚ್ ಸ್ಟೂಡೆಂಟ್ಸ್ ಗೆ ಮಾಡಿದಂತಹ ಪ್ರಾಡಕ್ಟ್ ಟೂರ್ ವಿಡಿಯೋ ಆಗಿರುತ್ತೆ. ಪ್ರಾಡಕ್ಟ್ ಟೂರ್ ಅಂತಂದ್ರೆ ಪ್ರಾಡಕ್ಟ್ ನ ಹೋಗಿ ಬೈ ಮಾಡೋದಲ್ಲ, ಅದಕ್ಕೂ ಮೀರಿ ಒಂದು ಎಜುಕೇಶನ್ ನ ತಗೊಳ್ಳೋದು. ಕ್ಲಾಸ್ ಅಲ್ಲಿ ಕೂತು ಹೇಳ್ಕೊಡೋದೇ ಬೇರೆ, ಇಲ್ಲಿ ಪ್ರಾಡಕ್ಟ್ ಗಳ ಮಧ್ಯೆ ಕೂತು ಯಾವ್ದು ಬೇಕು ಯಾವ್ದು ಬೇಡ ಇದನ್ನ ನಾವು ತಿಳಿಸೋದು ಬೇರೆ ಇರುತ್ತೆ. ಡೂಪ್ ಯಾವುದು, ಡೂಪ್ಲಿಕೇಟ್ ಯಾವುದು, ಆಲ್ಟರ್ನೇಟ್ ಆಗಿ ನೀವು ಯಾವ್ದೆಲ್ಲ ಪ್ರಾಡಕ್ಟ್ ಗಳನ್ನ ಬೈ ಮಾಡಬೇಕು, ಪ್ರತಿ ಒಂದ್ರ ಬಗ್ಗೆನೂ ಅವರಿಗೆ ಕನ್ಫ್ಯೂಸ್ ಇರುತ್ತೆ. ನಾವೇನೋ ಬರ್ಸಿರ್ತೀವಿ ಅಲ್ಲಿ, ಅವ್ರು ಇಲ್ಲಿ ಏನೋ ತಗೊಬೇಕಾದ್ರೆ ಬೇರೆ ತಗೊಂತಾರೆ. ಬಟ್ ನಾವು ಮೆಂಟರ್ ಆಗಿ ಅಲ್ಲಿ ನಿಂತಾಗ ಅವ್ರಿಗೆ ರೈಟ್ ಪ್ರಾಡಕ್ಟ್ ಗಳನ್ನ ಫಸ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಮೊದಲನೇ ಸಾರಿ ಅವರು ಪ್ರಾಡಕ್ಟ್ ಗಳನ್ನ ತಗೊಳ್ಳೋದ್ರಿಂದ ತುಂಬಾ ಕನ್ಫ್ಯೂಸ್ ಆಗಿರ್ತಾರೆ, ಯಾವ್ದು ತಗೋಬೇಕು ಯಾವ್ದು ತಗೋಬಾರದು ಅಂತ. ನಮ್ಗಂತೂ ಈ ಪ್ರಾಬ್ಲಮ್ ಗಳನ್ನ ನಾವು ಫೇಸ್ ಮಾಡಿ ಬಂದಿದೀವಿ. ಆದ್ರೆ ನನ್ನ ಸ್ಟೂಡೆಂಟ್ ಇದೇ ರೀತಿ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನೇ ಹೋಗಿ ಖುದ್ದಾಗಿ ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳೋದ್ರ ಜೊತೆಗೆ ಅವರ ಒಂದು ಕಾಸ್ಟ್ ಗೆ ಅನುಸಾರವಾಗಿ ನಾನು ಪ್ರಾಡಕ್ಟ್ ಗಳನ್ನ ತಗೊಳ್ತೀನಿ. ಯಾಕೆ ಅಂತಂದ್ರೆ ಬಿಗಿನರ್ಸ್ ಆಗಿರೋದ್ರಿಂದ ಫಸ್ಟ್ ಇನ್ವೆಸ್ಟ್ಮೆಂಟ್ ಬಹಳ ಮಾಡಿ ವೇಸ್ಟ್ ಆಗೋದು ಬೇಡ. ಇನ್ನು ಬಿಗಿನರ್ಸ್ ಆಗಿರೋದ್ರಿಂದ ಆರ್ಡರ್ಸ್ ಗಳು ಬರೋದು ತುಂಬಾ ಲೇಟ್ ಆಗ್ಬೋದು, ಇಲ್ಲ ಬೇಗನೂ ಬರ್ಬೋದು. ತಗೊಂಡಂಗೆಲ್ಲ ನೀವು ಕಿಟ್ಗೆ ಆಡ್ ಆನ್ ಮಾಡ್ತಾ ಹೋಗಿ ಅಂತಾನೆ ಹೇಳ್ತೀನಿ. ಪ್ರಾಡಕ್ಟ್ ಟೂರ್ ಅಂತಂದ್ರೆ ಪ್ರಾಡಕ್ಟ್ ನ ಬೈ ಮಾಡೋದಲ್ಲ, ನೀವೇ ಇಂಡಿಪೆಂಡೆಂಟ್ ಆಗಿ ಬಂದರೂ ಕೂಡ ಪ್ರಾಡಕ್ಟ್ ಗಳನ್ನ ಯಾವ ರೀತಿ ತಗೊಬೇಕು ಅಂತ ಹೇಳ್ಕೊಡೋ ಒಂದು ನಾಲೆಡ್ಜ್. ಪ್ರತಿ ಬ್ಯಾಚ್ ಅಲ್ಲೂ ಸ್ಟೂಡೆಂಟ್ಸ್ ಪ್ರಾಡಕ್ಟ್ ಗಳನ್ನ ತಗೊಂತಾ ಇದ್ದಾರೆ. ಅವರೆಲ್ಲೂ ಕೂಡ ಸುಮ್ಮನೆ ಖಾಲಿ ಕೂತಿಲ್ಲ, ಎಲ್ಲರೂ ಒಂದಲ್ಲ ಒಂದು ವರ್ಕ್ ನ ಮಾಡ್ತಾ ಇದ್ದಾರೆ. ಅದೇ ನನಗೆ ಪ್ರೌಡ್ ಫೀಲ್ ಆಗುವಂತದ್ದು. ನಿಮಗೂ ಕೂಡ ಒಂದು ಪ್ರಾಪರ್ ಎಜುಕೇಶನ್ ಬೇಕು ಅನ್ನೋದಾದ್ರೆ ನೀವು ಸೌಮ್ಯ ಅಕಾಡೆಮಿನ ಕಣ್ಮುಚ್ಕೊಂಡು ಚೂಸ್ ಮಾಡಬಹುದು. ನನ್ನ ನೆಕ್ಸ್ಟ್ ಬ್ಯಾಚ್ಗೆ ನೀವು ಜಾಯ್ನ್ ಆಗಬಹುದು. ಕೊಡೋ ನಂಬರ್ಗೆ ಕಾಲ್ ಮಾಡಿ ಅಡ್ಮಿಷನ್ ತಗೊಳ್ಳಿ. ಥ್ಯಾಂಕ್ ಯು.